ಜೈಪುರದಲ್ಲಿ ಇಳಿದಿದೆ ದೆಹಲಿಗೆ ಹೊರಟಿದ್ದ ಸಿಎಂ ವಿಮಾನ. ದೆಹಲಿಯಲ್ಲಿ ಮಳೆಯಿಂದ ಹವಾಮಾನ ವೈಪರೀತ್ಯದ ಹಿನ್ನೆಲೆ ದೆಹಲಿಯತ್ತ ವಿಮಾನ ಹೊರಟಿಲ್ಲ, ಬದಲಾಗಿ ಜೈಪುರದಲ್ಲೇ ವಿಮಾನ ಲ್ಯಾಂಡ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಜೈಪುರದಲ್ಲಿ ಲ್ಯಾಂಡ್ ಆಗಿದೆ. 3 ಗಂಟೆಗೂ ಹೆಚ್ಚು ಹೊತ್ತಿಂದ ಜೈಪುರದಲ್ಲಿದೆ ವಿಮಾನ. ಖಾಸಗಿ ವಿಮಾನದಲ್ಲಿ ದೆಹಲಿಗೆ ಹೊರಟಿದ್ರು ಸಿಎಂ ಸಿದ್ದರಾಮಯ್ಯ, ಸಚಿವರು ಎಲ್ಲರೂ ಜೊತೆಗೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ, ಸಚಿವ ಕೆಜೆ ಜಾರ್ಜ್, ಬೈರತಿ ಸುರೇಶ್, ಯತೀಂದ್ರ, ಶಾಸಕ ಎಎಸ್ ಪೊನ್ನಣ್ಣ ಕೂಡ ಇದೇ ವಿಮಾನದಲ್ಲಿದ್ರು, ದೆಹಲಿಯತ್ತ ಹೊರಟಿದ್ರು. ಆದರೆ ಹವಾಮಾನ ವೈಪರೀತ್ಯ, ದೆಹಲಿಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ರೂಟ್ ಚೇಂಜ್ ಆಗಿದೆ. ಸದ್ಯ ಈ ವಿಮಾನ ಜೈಪುರದಲ್ಲಿ ಲ್ಯಾಂಡ್ ಆಗಿದೆ. ಖಾಸಗಿ ವಿಮಾನದಲ್ಲಿ ಎಲ್ಲರೂ ಕೂಡ ದೆಹಲಿಯತ್ತ ಹೊರಟಿದ್ರು, ಆದರೆ ದೆಹಲಿಗೆ ಈಗ ಇನ್ನೂ ತಲುಪಿಲ್ಲ. ಕಳೆದ 3 ಗಂಟೆಗಳಿಂದ ಜೈಪುರದಲ್ಲೇ ಇದೆ. ದೆಹಲಿಯಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದಾಗಿ ಹವಾಮಾನ ವೈಪರೀತ್ಯ ಹಿನ್ನೆಲೆ ಅಲ್ಲಿ ಈಗ ವಿಮಾನದ ಹಾರಾಟಕ್ಕೆ ಹವಾಮಾನ ಸಹಕರಿಸ್ತಾ ಇಲ್ಲ. ಹೀಗಾಗಿ ದೆಹಲಿಗೆ ಹೊರಟಿದ್ದಂತಹ ಈ ವಿಮಾನ ಜೈಪುರಕ್ಕೆ ತಲುಪಿದೆ. ನಾಳೆ ಬೆಳಗ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗ್ತಾರೆ. ಕೃತಜ್ಞತೆ ಸಲ್ಲಿಸೋ ಸಲುವಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈಗ ಹೊರಟಿದ್ದವರು ಸದ್ಯ ಜೈಪುರದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಈ ವೇಳೆ ರಾಜಸ್ಥಾನದ ಮಾಜಿ ಸಿಎಂರನ್ನ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಅಶೋಕ್ ಗೆಹ್ಲೋಟ್, ಸಿದ್ದರಾಮಯ್ಯ, ಸುರ್ಜೇವಾಲಾ ಭೇಟಿಯಾಗಿದ್ದಾರೆ. ಜೈಪುರ ವಿಮಾನ ನಿಲ್ದಾಣದಲ್ಲಿ ಅಶೋಕ್ ಗೆಹ್ಲೋಟ್ರನ್ನ ಭೇಟಿಯಾಗಿದ್ದಾರೆ. 3 ಬಾರಿ ರಾಜಸ್ಥಾನದ ಸಿಎಂ ಆಗಿದ್ದವರು ಅಶೋಕ್ ಗೆಹ್ಲೋಟ್. ರಾಜಸ್ಥಾನ ಹಿಂದುಳಿದ ವರ್ಗಗಳ ನಾಯಕರಾಗಿದ್ದಾರೆ ಅಶೋಕ್ ಗೆಹ್ಲೋಟ್ ಅವರು. ಜೈಪುರದಲ್ಲಿ ಲ್ಯಾಂಡ್ ಆಗ್ತಿದ್ದ ಹಾಗೆ ಏರ್ಪೋರ್ಟ್ನಲ್ಲೇ ಅಶೋಕ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿದ್ದಾರೆ. ಫೋಟೋಸ್ ಗಮನಿಸ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲಾ, ಅಶೋಕ್ ಗೆಹ್ಲೋಟ್ ಅವರು ಆತ್ಮೀಯವಾಗಿ ಮಾತನಾಡ್ತಾ ಇರುವಂತಹ ಫೋಟೋಸ್. ಜೈಪುರದಲ್ಲಿ ಭೇಟಿಯಾಗಿದ್ದಾರೆ. ಖಾಸಗಿ ವಿಮಾನದಲ್ಲಿ ದೆಹಲಿಗೆ ಹೊರಟಿದ್ರು, ಆದರೆ ಅಲ್ಲಿ ಹೆಚ್ಚು ಮಳೆ, ಹವಾಮಾನ ವೈಪರೀತ್ಯದ ಹಿನ್ನೆಲೆ ವಿಮಾನ ಜೈಪುರದಲ್ಲಿ ಲ್ಯಾಂಡ್ ಆಯಿತು. ಈ ವೇಳೆ ರಾಜಸ್ಥಾನದ ಮಾಜಿ ಸಿಎಂರನ್ನ ಸಿದ್ದರಾಮಯ್ಯನವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಶೋಕ್ ಗೆಹ್ಲೋಟ್ ಅವರು ರಾಜಸ್ಥಾನದಲ್ಲಿ 3 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು. ಇವರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಜೈಪುರ ವಿಮಾನ ನಿಲ್ದಾಣದಲ್ಲೇ ಅಶೋಕ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲರ ಭೇಟಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಹೇಶ್. ದೆಹಲಿಗೆ ಹೊರಟಿದ್ದಂಥ ವಿಮಾನ ಜೈಪುರದಲ್ಲಿ ಲ್ಯಾಂಡ್ ಆಗಿದೆ. ಅಂದರೆ ಇದು ನಿಗದಿ ಆಗಿರಲಿಲ್ವಾ ಈ ಭೇಟಿ? ಜೈಪುರದಲ್ಲಿ ಲ್ಯಾಂಡ್ ಆಯಿತು ಅನ್ನೋ ಕಾರಣಕ್ಕೆ ಅಶೋಕ್ ಗೆಹ್ಲೋಟ್ರನ್ನ ಭೇಟಿ ಮಾಡಿದ್ರಾ? ನಿಜ, ಇದು 8 ಗಂಟೆ ಸುಮಾರಿಗೆ ದೆಹಲಿಗೆ ಬರಬೇಕಾಗಿತ್ತು. ಆದರೆ ದೆಹಲಿಯಲ್ಲಿ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಬರೋದಕ್ಕಾಗಿಲ್ಲ. ಇದು ನೇರವಾಗಿ ಜೈಪುರದಲ್ಲಿ ಲ್ಯಾಂಡ್ ಆಗಿರುವಂಥದ್ದು. ವಿಶೇಷ ವಿಮಾನ ಅಂತ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ, ಬೈರತಿ ಸುರೇಶ್ ಆಗಿರ್ಬೋದು, ಜಾರ್ಜ್ ಆಗಿರ್ಬೋದು, ಮತ್ತೆ ಪೊನ್ನಣ್ಣ ಕೂಡ ಇದರಲ್ಲಿ ಇರುವಂಥದ್ದು. ಪ್ರಮುಖವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಇದೇ ವಿಶೇಷ ವಿಮಾನದಲ್ಲಿ ಕೂಡ ಏನು ದೆಹಲಿಗೆ ಬರ್ತಾ ಇದ್ರು. ಏನು ಅನಿವಾರ್ಯ, ಈಗ ಇಲ್ಲಿ ಏನು ಸ್ವಲ್ಪ ಗಾಳಿ ಇರೋದ್ರಿಂದ, ಹೆಚ್ಚಾಗಿ ಮಳೆ ಅನ್ನೋದಕ್ಕಿಂತ ಗಾಳಿ ಇರೋದ್ರಿಂದ ವಿಮಾನ ಲ್ಯಾಂಡ್ ಆಗೋದಕ್ಕೂ ಕೂಡ ಪರದಾಟ ನಡೆಸುವಂತ ಪರಿಸ್ಥಿತಿ ಕೂಡ ಉಂಟಾಯಿತು. ಹೀಗಾಗಿ ವಿಮಾನ ನಿಲ್ದಾಣದಲ್ಲಿ ಇರೋ ಕಾರಣ ಅಶೋಕ್ ಗೆಹ್ಲೋಟ್ ಅವರು ಏನು ಭೇಟಿ ನೀಡಿ ಒಂದು ಉಭಯ ಕುಶಲೋಪರಿ ಕೂಡ ವಿಚಾರಿಸಿರುವಂಥದ್ದು. ಮತ್ತೆ ಈಗಾಗಲೇ ಏನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂತ ಹಿನ್ನೆಲೆಯಲ್ಲಿ ಆ ಒಂದು ಮಾತುಕತೆ ಕೂಡ ಅಲ್ಲಿ ಒಂದು ಉಭಯ ಕುಶಲೋಪರಿಯಲ್ಲಿ ಮಾತುಕತೆ ನಡೆಸಿರುವಂಥದ್ದು. ಹೀಗಾಗಿ ಇದು ಮಧ್ಯರಾತ್ರಿ ವೇಳೆಗೆ ವಾಪಸ್ ನವದೆಹಲಿಗೆ ಬರುವಂತ ಸಾಧ್ಯತೆ ಕೂಡ ಇದೆ. ನಾಳೆ ಬೆಳಗ್ಗೆ ಏನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಕೃತಜ್ಞತೆ ಸಲ್ಲಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ವಿಜಯ್, ಓಕೆ, ಸದ್ಯ ಈಗ ದೆಹಲಿಗೆ ಹೊರಡೋ ಪರಿಸ್ಥಿತಿ ಇದೆಯಾ? ಹವಾಮಾನ ಹೇಗಿದೆ? ಬೆಳಗ್ಗೆ ಹೊರಡ್ತಾರ ಅಥವಾ ಹೇಗೆ ಮಹೇಶ್? ಆಲ್ ರೈಟ್, ಬಹುಶಃ ಮಧ್ಯರಾತ್ರಿ ಹೊರಡಬಹುದು ಅಂತ ಹೇಳ್ತಾ ಇದ್ರು.